ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋ ಇಲ್ಲಿ ತನಕ ನಾವೇನೇನು ನೋಡಿದ್ವಿ ಅದೆಲ್ಲವನ್ನ ಒಂದು ಸಮರಿ ತರಹ ಮತ್ತು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಎಲ್ಲ ಸಹ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ರಿವೈಸು ಆಗಬೇಕು, ಅದರ ಜೊತೆ ಹೊಸ ವಿಷಯನೂ ಸಹ ನೀವು ತಿಳ್ಕೊಬೇಕು. ಆ ರೀತಿ ನಾನು ಇದನ್ನು ಡಿಸೈನ್ ಮಾಡ್ತಾ ಹೋಗಿದ್ದೇನೆ. ಮತ್ತು ಈಗಲೇ ಹೇಳಿದ ಹಾಗೆ ಮೊದಲು ಹೇಳಿದ್ದೆ ಅಲ್ವಾ, ಟೆಸ್ಟ್ ತಗೋಬಹುದು ಅಂತ. ಸೊ ಈ ವಿಡಿಯೋದ ಮೇಲೆ ಟೆಸ್ಟ್ ತಗೊಳ್ಳಿ. ಟೆಸ್ಟ್ ತಗೊಳ್ಳೋದು ಹೇಗೆ ಅಂತ ಒಂದು ಪ್ರಾಂಪ್ಟ್ ಬಗ್ಗೆ ವಿಡಿಯೋನೂ ಮಾಡಿದ್ದೇನೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಸ್ಟ್ ತಗೊಳ್ಳೋದರ ಪ್ರಾಂಪ್ಟನ್ನು, ಅದರ ಲಿಂಕನ್ನು ಸಹ ಹಾಕಿರ್ತೇನೆ. ಅಲ್ಲಿ ಆ ಒಂದು ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆ ಪ್ರಾಂಪ್ಟನ್ನು ಜೆಮಿನಿಗೆ ಕೊಡಿ. ಜೆಮಿನಿಗೆ ಕೊಟ್ಟು ಈ ಒಂದು ವಿಡಿಯೋದ PPT ಅಥವಾ PDF ಇದೆ, ಇದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆನಾ? ಜೆಮಿನಿಗೆ ಹೋಗಬೇಕು. ಜೆಮಿನಿಗೆ ಹೋಗಿ ಈ ಒಂದು PDF ಅನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು. PDF ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟ್ ಇದೆ ಅಥವಾ ಒಂದು ಫೈಲ್ ಇದೆ ಪ್ರಾಂಪ್ಟ್ದು, ಅಲ್ಲಿರೋ ಪ್ರಾಂಪ್ಟನ್ನು ಕಾಪಿ ಮಾಡಬೇಕು. ಅಲ್ಲಿ ಕ್ವಶನ್ ಕೇಳುತ್ತೆ, ಅದು ಪ್ರಿಲಿಮ್ಸ್ ಕ್ವಶನ್ ಬೇಕಾ ಮೇನ್ಸ್ ಕ್ವಶನ್ ಬೇಕಾ ಅಂತ. ಪ್ರಿಲಿಮ್ಸ್ ಅಂತ ಕೊಡಿ. ಪ್ರಿಲಿಮ್ಸ್ ಅಂತ ಕೊಟ್ಟು ಆವಾಗ ಬರೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ವಿಡಿಯೋ ನೋಡಿ ಆದಮೇಲೆ ಓಕೆನಾ? ಫಸ್ಟು ತಿಳ್ಕೊಳ್ಳಿ, ಯಾಕಂದರೆ ಇದು ಬೇಸಿಕಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಫೌಂಡೇಶನ್ ಆಫ್ ಎಕನಾಮಿಕ್ಸ್ ಇಲ್ಲಿ ತನಕ ಬಂದಿರೋ ಎಲ್ಲ ಕಾನ್ಸೆಪ್ಟು ಒಂದು ಸಾರಿ ಇಲ್ಲಿ ಕವರ್ ಆಗುತ್ತೆ. ಈ ವಿಡಿಯೋದ ಮೇಲೆ ಅಥವಾ ಈ PDF ಮೇಲೆ ಟೆಸ್ಟ್ ತಗೊಳ್ಳಿ ದಯವಿಟ್ಟು. ಸ್ಟಾರ್ಟ್ ಮಾಡೋಣ. ಫೌಂಡೇಶನ್ಸ್ ಆಫ್ ಎಕನಾಮಿಕ್ಸ್. ಏನು ಎಕನಾಮಿಕ್ಸ್ ಅಂತಂದರೆ, ಈಗಾಗಲೇ ಒಂದ್ಸಾರಿ ಹೇಳಿರೋದೆ, ಎಕನಾಮಿಕ್ಸ್ ಇಸ್ ದಿ ಸ್ಟಡಿ ಆಫ್ ಹೌ ಇಂಡಿವಿಜುವಲ್ಸ್, ಬಿಸ್ನೆಸಸ್, ಗೌರ್ಮೆಂಟ್ಸ್ ಆ್ಯಂಡ್ ಸೊಸೈಟೀಸ್ ಯೂಸ್ ಸ್ಕ್ಯಾರ್ಸ್ ರಿಸೋರ್ಸಸ್ ಟು ಪ್ರೊಡ್ಯೂಸ್ goods and services and distribute them among people to satisfy their unlimited wants. ಈ ತನಕ ಬಂದಿರೋ ಕಾನ್ಸೆಪ್ಟ್ ಎಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ಮೊದಲನೇ ವಿಡಿಯೋದಲ್ಲಿ ನೋಡಿರೋದು ನಮಗೆ ವಾಂಟ್ಸ್ ಜಾಸ್ತಿ, ಮನುಷ್ಯರ ಆಸೆ ಆಕಾಂಕ್ಷೆಗಳು ಅನ್ಲಿಮಿಟೆಡ್, ಆದರೆ ಇರುವಂಥ ರಿಸೋರ್ಸ್ಗಳು ಬಹಳ ಲಿಮಿಟೆಡ್. ನಮಗೆಲ್ಲ ಬೇಕಿದ್ದೆಲ್ಲ ಪ್ರಕೃತಿ ಕೊಡುತ್ತೆ ಅಂತಲ್ಲ, ಕೊಟ್ಟಿದ್ದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ನಾವು. ಇಕನಾಮಿಕ್ಸ್ ಅಂತಂದರೆ ಇದೊಂದು ಅಧ್ಯಯನದ ವಿಭಾಗ. ಏನನ್ನು ಅಧ್ಯಯನ ಮಾಡುತ್ತೆ ಇಲ್ಲಿ? ಸೊ ನಾವೇನು ಅಧ್ಯಯನ ಮಾಡ್ತೇವೆ ಅಂತಂದರೆ, ಹೇಗೆ ವ್ಯಕ್ತಿಗಳು, ಇಂಡಿವಿಜುವಲ್ಸ್ ಮತ್ತು ಬಿಸ್ನೆಸ್ಗಳು, ಗೌರ್ಮೆಂಟ್ಸು, ಬೇರೆ ಬೇರೆ ಸಮಾಜದಲ್ಲಿ ಇರುವಂಥ ಸ್ಕ್ಯಾರ್ಸ್ ರಿಸೋರ್ಸ್ಗಳನ್ನು, ಅತ್ಯಂತ ಲಿಮಿಟೆಡ್ ಆಗಿರುವಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ನಮಗೆ ಬೇಕಾಗಿರೋ ಗೂಡ್ಸ್ ಮತ್ತು ಸರ್ವಿಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಮಾಡಿದರೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ, ಯಾರಿಗೆ ಅದರ ಅವಶ್ಯಕತೆ ಇದೆ ಅವರಿಗೆ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಯಾಕಂದರೆ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೆ. ಓವರಾಲ್ ಗೊತ್ತಾಗ್ತಾ ಇದೆಯಾ? ಎಕನಾಮಿಕ್ಸ್ ಏನು ಮಾಡುತ್ತೆ? ಸ್ಟಡಿ ಮಾಡುತ್ತೆ. ಏನು ಸ್ಟಡಿ ಮಾಡುತ್ತೆ? ಇರುವಂಥ ಲಿಮಿಟೆಡ್ ರಿಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ನಮ್ಮ ವಾಂಟ್ಸನ್ನು ಪೂರೈಸ್ಕೊಳ್ಬೇಕು ಅನ್ನೋದನ್ನು ಸ್ಟಡಿ ಮಾಡುತ್ತೆ. ಇಲ್ಲಿ ಇಂಡಿವಿಜುವಲ್ಸ್ ಬರ್ತಾರೆ, ಫರ್ಮ್ಸ್ ಬರುತ್ತೆ, ಗೌರ್ಮೆಂಟು, ಸೊಸೈಟಿ ಎಲ್ಲವೂ ಸಹ ಇಲ್ಲಿ ಕನೆಕ್ಟ್ ಆಗುತ್ತೆ ಇಕನಾಮಿಕ್ಸಲ್ಲಿ. ಇದಾದಮೇಲೆ ಒಂದು ನಿಮಿಷ, ಸ್ಟಕ್ ಆಯ್ತಾ ಇಲ್ಲಿ? ಎಸ್ ನೋಡಿ, ನೆಕ್ಸ್ಟು ಕೀ ಐಡಿಯಾಸ್ ಆಲ್ರೆಡಿ ಬಂದಿರೋದೆ, ಹಾಗಾಗಿ ಓದ್ತೇನೆ, ನಿಮಗೆ ಅದು ಲಿಂಕ್ ಆಗಲಿ. ಕೀ ಐಡಿಯಾಸ್ ಏನು? ರಿಸೋರ್ಸಸ್ ಆರ್ ಲಿಮಿಟೆಡ್, ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಸೊ ಚಾಯ್ಸಸ್ ಮಸ್ಟ್ ಬಿ ಮೇಡ್ ಅಲ್ವಾ? ಆಯ್ಕೆ ಮಾಡಲೇಬೇಕಾಗುತ್ತೆ ನಾವು. ಆಯ್ಕೆ ಮಾಡದೇ ಇದ್ದರೆ ನಮ್ಮ ಹತ್ರ ಬೇರೆ ದಾರಿ ಇರೋದಿಲ್ಲ. ಇರುವಂಥ ರಿಸೋರ್ಸ್ಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಚಾಯ್ಸ್ ನಮ್ಮ ಮುಂದೆ ಇರುತ್ತೆ, ಆದರೆ ಸರಿಯಾದ ಚಾಯ್ಸ್ ಮಾಡ್ತೀವ ಅನ್ನೋದು ಇಂಪಾರ್ಟೆಂಟು. ಒಂದು ನಿಮಿಷ, ಇಲ್ಲಿ ಸ್ಟಕ್ ಆಗ್ತಾ ಇದೆ. ಎಸ್, so resources are limited, wants are unlimited, so choices must be made. Every choice has a cost, that is known as opportunity cost. Already video ಇದೆ ಅದರ ಮೇಲೆ. ಇನ್ನು economics helps society use resources in the best possible way. ಇರುವಂಥ ರಿಸೋರ್ಸ್ಗಳನ್ನು ಬೆಸ್ಟ್ ಪಾಸಿಬಲ್ ವೇದಲ್ಲಿ ಹೇಗೆ ಬಳಸ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಬರುವಂಥ ಸೆಂಟ್ರಲ್ ಕ್ವಶನ್ಸ್ಗಳು ಏನು ಅಂತಂದರೆ, ಓವರಾಲ್ ಆಗಿ ಸಿಸ್ಟಮ್ ಲೆವೆಲಲ್ಲಿ ಅಥವಾ ದೊಡ್ಡ ಹಂತದಲ್ಲಿ ಏನನ್ನು ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು, ಕಸ್ಟಮರ್ ಯಾರು,
ಹೌ ಟು ಯೂಸ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಇದು ಬೇಸಿಕ್ ಸೆಂಟ್ರಲ್ ಕ್ವಶನ್ಸ್ ಎಕನಾಮಿಕ್ಸ್ದು. ಈ ಕ್ವಶನ್ಗಳನ್ನು ಆನ್ಸರ್ ಮಾಡಲಿಕ್ಕೆ ನಾವು ಯಾವತ್ತೂ ಪ್ರಯತ್ನ ಮಾಡ್ತಾ ಇರ್ತೇವೆ. ಇಕನಾಮಿಕ್ಸ್ ಅಂತಂದರೆ ಅಷ್ಟೇ. ಸೊ ಇಕನಾಮಿಕ್ಸ್ ಈಸ್ ಅಬೌಟ್ ಮೇಕಿಂಗ್ ದಿ ಬೆಸ್ಟ್ ಯೂಸ್ ಆಫ್ ಸ್ಕ್ಯಾರ್ಸ್ ರಿಸೋರ್ಸಸ್ ಟು ಅಚೀವ್ ಮ್ಯಾಕ್ಸಿಮಮ್ ವೆಲ್ ಬೀಯಿಂಗ್. ಇಕನಾಮಿಕ್ಸ್, ಇಕನಾಮಿ ಎರಡು ಬೇರೆ ಬೇರೆ ಟರ್ಮು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಕನಾಮಿಕ್ಸು ಇಕನಾಮಿ ಏನು ಡಿಫರೆನ್ಸು? ಮೊದಲನೇದು ಮೀನಿಂಗ್ ನೋಡಿ. ಇಕನಾಮಿಕ್ಸ್ ಅಂತಂದರೆ ಸ್ಟಡಿ ಆಫ್ ಹೌ ಸೊಸೈಟಿ ಮ್ಯಾನೇಜಸ್ ಇಟ್ಸ್ ರಿಸೋರ್ಸಸ್. ನಮ್ಮ ಸಂಪನ್ಮೂಲಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತ ಸ್ಟಡಿ ಮಾಡ್ತೀವಲ್ವಾ, ಅದು ಇಕನಾಮಿಕ್ಸು. ಇಕನಾಮಿ ವೈಯಿಂದ ಎಂಡ್ ಆಗತ್ತೆ ನೋಡಿ. ಇಕನಾಮಿ, ಇಂಡಿಯನ್ ಇಕನಾಮಿ ಅಂತ ಹೇಳ್ತೇವೆ. ಇಕನಾಮಿ ಅಂತಂದರೆ ಸಿಸ್ಟಮ್ ಆರ್ ಸ್ಟ್ರಕ್ಚರ್. ಇಕನಾಮಿಕ್ಸಲ್ಲಿ ಸ್ಟಡಿ ಬಂತು. ಇಕನಾಮಿ ಅಂತಂದರೆ ಸಿಸ್ಟಮ್ ಬರ್ತಾ ಇದೆ, ಒಂದು ವ್ಯವಸ್ಥೆ. ಇದು ಸಿಸ್ಟಮ್ ಆರ್ ಸ್ಟ್ರಕ್ಚರ್ ಥ್ರೂ ವಿಚ್ ರಿಸೋರ್ಸಸ್ ಆರ್ ಮ್ಯಾನೇಜ್ಡ್ ಆ್ಯಂಡ್ ಯೂಸ್ಡ್ ಇನ್ ಅ ಕಂಟ್ರಿ. ಇದೊಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ. ಈ ವ್ಯವಸ್ಥೆಯ ಮೂಲಕ ರಿಸೋರ್ಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಂದು ದೇಶದ ಲೆವೆಲಲ್ಲಿ ನಾವು ಇಕನಾಮಿಯನ್ನು ಡಿಸ್ಕಸ್ ಮಾಡ್ತೇವೆ. ಇಕನಾಮಿಕ್ಸು ಒಂದು ಸೋಷಿಯಲ್ ಸೈನ್ಸ್ ಅಂತ ಹೇಳಿದರೆ, ಇಕನಾಮಿ ಏನು? ಸಿಸ್ಟಮ್ ಅಥವಾ ಒಂದು ಅರೇಂಜ್ಮೆಂಟ್. ಇಕನಾಮಿಕ್ಸಲ್ಲಿ ಥಿಯರಿ ಮತ್ತು ಅನಾಲಿಸಿಸ್ ಜಾಸ್ತಿ ಬರುತ್ತೆ. ಇಕನಾಮಿಯಲ್ಲಿ ಪ್ರಾಕ್ಟಿಕಲ್ ಮತ್ತು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಗಳು ಅಥವಾ ರಿಯಲ್ ವರ್ಲ್ಡ್ ಸೆನಾರಿಯೋಸ್ಗಳು ಜಾಸ್ತಿ ಬರುತ್ತೆ. ಇಕನಾಮಿಕ್ಸು ವೈ ಆ್ಯಂಡ್ ಹೌ ಡಿಸಿಷನ್ಸ್ ಆರ್ ಮೇಡ್ ಅನ್ನೋದ್ರ ಕಡೆ ಫೋಕಸ್ ಮಾಡುತ್ತೆ. ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹೇಗೆ, ಯಾವ ರೀತಿ, ಯಾಕೆ ಅಂತ ಫೋಕಸ್ ಮಾಡೋದು ಇಕನಾಮಿಕ್ಸಲ್ಲಿ. ಇಕನಾಮಿ ಒಂದು ದೇಶ ಹೇಗೆ ಪ್ರೊಡ್ಯೂಸ್ ಮಾಡಬೇಕು, ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹೇಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಯೂಸ್ ಮಾಡಬೇಕು, ಇದನ್ನು ಫೋಕಸ್ ಮಾಡೋದು ಇಕನಾಮಿ. ಇಕನಾಮಿಕ್ಸಲ್ಲಿ ನಾವು ಇನ್ಫ್ಲೇಷನ್ನು, ಡಿಮ್ಯಾಂಡು, ಕಾಸ್ಟು, ಗ್ರೋತು, ಅನ್ಎಂಪ್ಲಾಯ್ಮೆಂಟು ಇಂಥ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡಿದರೆ, ಇಕನಾಮಿಯಲ್ಲಿ ಇಂಡಿಯನ್ ಇಕನಾಮಿ, US ಇಕಾನಮಿ, ಗ್ಲೋಬಲ್ ಎಕಾನಮಿ ನೋಡಿ ರೇಂಜ್ ಬದಲಾಗ್ತಾ ಇದೆ. ಸಿಸ್ಟಮ್ ಲೆವೆಲಲ್ಲಿ ನೋಡ್ತಾ ಇದ್ದೇವೆ. ಇಕನಾಮಿಕ್ಸು ಸ್ಟಡಿ ಆಫ್ ದಿ ಇಕಾನಮಿ ಅಲ್ವಾ, ಇಕಾನಮಿನ ಸ್ಟಡಿ ಮಾಡುತ್ತೆ. ಸೊ ಇಕಾನಮಿ ಇಸ್ ವಾಟ್ ಇಕನಾಮಿಕ್ಸ್ ಸ್ಟಡೀಸ್ ಆ್ಯಂಡ್ ಟ್ರೈಸ್ ಟು ಇಂಪ್ರೂವ್. ಒಂದಕ್ಕೊಂದು ಲಿಂಕ್ ಆಗಿರೋದು ಇದು. ಇಕನಾಮಿಯನ್ನು ಸ್ಟಡಿ ಮಾಡೋದು ಇಕನಾಮಿಕ್ಸು. ಇಕನಾಮಿಕ್ಸ್ ಏನನ್ನು ಸ್ಟಡಿ ಮಾಡುತ್ತೆ ಅಂದರೆ ಇಕನಾಮಿ. ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ಸಿಂಪಲ್ ಆಗಿ ನ್ಯೂಮಾನಿಕ್ ಥರ ಟ್ರಿಕ್ ಏನು, ಇಕನಾಮಿಕ್ಸ್ ಅಂತ ಬಂತಲ್ವಾ, ಇಕನಾಮಿಕ್ಸ್ ಅಂತ ಬಂದರೆ ಲಾಸ್ಟಲ್ಲಿ ಎಸ್ ಇದೆ. ಕೆಲವರು ಬೈ ಹರ್ಟ್ ಮಾಡೋದು ಆ ಲೆವೆಲ್ಲಿಗೆ, ಏನಾದರೂ ನೆನ್ಪಿಟ್ಕೊಳ್ಳೋದು ಹೇಗೆ ಡಿಫ್ರೆನ್ಸ್ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಇಕನಾಮಿಕ್ಸ್ ಅಂತಂದರೆ ಎಸ್ ಬಂತು ಅಂದ ತಕ್ಷಣ ಸ್ಟಡಿ ಅಂತ ನೆನ್ಪಿಟ್ಕೊಳ್ಳಿ. ಇಕನಾಮಿ, ಮೀ ಅಂತಂದರೆ ಲಾಸ್ಟಲ್ಲಿ ವೈ ಬರುತ್ತೆ. ವೈ ಅಂತಂದರೆ ಸಿಸ್ಟಮಲ್ಲಿ ವೈ ಇದೆ. ಓಕೆನಾ? ಈ ರೀತಿ ಅಂದರೆ 1-2 ದಿನ ನೆನಪಿಟ್ಕೊಳ್ಬೇಕಲ್ವ ಫಸ್ಟು. ಅವರಿಗೆ ಹೇಳ್ತಾ ಇರೋದು, ಬೇರೆಯವ್ರಿಗೆ ಅರ್ಥ ಆಗಿರುತ್ತೆ ನನ್ನ ಪ್ರಕಾರ. ಆದರೂ ಕೆಲವರು ಪ್ರಶ್ನೆ ಕೇಳೋರು ಇದ್ದಾರೆ, ನನಗೆ ಮೊದಲೆಲ್ಲ ಅನುಭವ ಆಗಿದೆ, ಹಾಗಾಗಿ ಇಂಥವರಿಗೆ ಹೇಳ್ತಾ ಇರೋದು. ಈ ಥರ ನೀವೇ ಟ್ರಿಕ್ಗಳನ್ನು ಮಾಡ್ಕೋಬಹುದು. ಟ್ರಿಕ್ಗಿಂತ ಅರ್ಥ ಮಾಡ್ಕೊಳ್ಳಿ, ಜಾಸ್ತಿ ರೀಕಾಲ್ ಮಾಡಿ, ಅದು ಬಹಳ ಉಪಯೋಗ ಆಗುತ್ತೆ. ಸೊ ಇಕನಾಮಿಕ್ಸ್ ಅಂತಂದರೆ ಮ್ಯಾಪ್, ಇಕನಾಮಿ ಅಂತಂದರೆ ಟೆರಿಟರಿ. ಇಕನಾಮಿಕ್ಸ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ರೂವ್ ದಿ ಇಕನಾಮಿ. ಬೇಸಿಕ್ ಅರ್ಥ ಆಗಿರಬಹುದು, ಇಷ್ಟು ಇಂಗ್ಲೀಷ್ ಆದರೂ ಬರಬೇಕು, ನನ್ನ ಒಂದು ಬೇಡಿಕೆ ಅಷ್ಟು ಕಲೀರಿ ಅಂತ. ಇನ್ನು ಬೇಸಿಕ್ ಕಾನ್ಸೆಪ್ಟು ಇಲ್ಲಿ ತನಕ ನಾವು ನೋಡಿರೋದು, ಸ್ಕ್ಯಾರ್ಸಿಟಿ ಗೊತ್ತಾಗಿದೆ, ಚಾಯ್ಸ್, ವಿ ಹ್ಯಾವ್ ಟು ಚೂಸ್ ಒನ್ ಆಪ್ಷನ್ ಓವರ್ ಅನದರ್ ಬಿಕಾಸ್ ವಿ ಕ್ಯಾನಾಟ್ ಹ್ಯಾವ್ ಎವ್ರಿಥಿಂಗ್. ಆಪರ್ಚುನಿಟಿ ಕಾಸ್ಟ್ ಏನು? ಆಪರ್ಚುನಿಟಿ ಕಾಸ್ಟ್ ಅಂತಂದರೆ ವ್ಯಾಲ್ಯೂ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ಗಿವನ್ ಅಪ್ ವೆನ್ ಅ ಚಾಯ್ಸ್ ಇಸ್ ಮೇಡ್. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟ್, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ರ್ಯಾಷನಲ್ ಬಿಹೇವಿಯರ್ ಅಲ್ವಾ. ಪೀಪಲ್ ಮೇಕ್ ಡಿಸಿಷನ್ಸ್ ಬೈ ಕಂಪೇರಿಂಗ್ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಟು ಅಚೀವ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಇಕನಾಮಿಗೆ ಸಂಬಂಧಪಟ್ಟಂತಹ ಯಾವುದೇ ಡಿಸಿಷನ್ ಮಾಡಬೇಕಾದ್ರೆ ನಾವು ರ್ಯಾಷನಲ್ ಆಗಿರಬೇಕು, ಇಮೋಷ್ನಲ್ ಆಗಿರಬಾರ್ದು. ಇಮೋಷ್ನಲ್ ಬೇಕಾಗಿರೋದು ಮನೆಯಲ್ಲಿ, ಹೊರಗಡೆ ಜಗತ್ತಿನಲ್ಲಿ, ಉದ್ಯೋಗ ಅಥವಾ ನಿಮ್ಮ ಜಾಬ್ನಲ್ಲಿ ರ್ಯಾಷನಲ್ ಡಿಸಿಷನ್ ಬೇಕಾಗುತ್ತೆ. ಇಕನಾಮಿಕ್ ಪ್ರಾಬ್ಲಮ್ ಏನು ಅಥವಾ ಏನು ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡಬೇಕು? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ವಿತ್ ಲಿಮಿಟೆಡ್ ರಿಸೋರ್ಸಸ್. ಇದಾದಮೇಲೆ ಮೈಕ್ರೋ ಮತ್ತು ಮ್ಯಾಕ್ರೋ.
ಶಬ್ದಗಳನ್ನು ಕೇಳಿರ್ತೀರಿ. ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ ಅಂತ ಹೇಳ್ತೇವೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂತಂದ್ರೆ ಚಿಕ್ಕದು. ಇಡೀ ದೇಶ ಮತ್ತು ನಾವು. ಚಿಕ್ಕವರು ಯಾರು? ನಿಮ್ಮ ಮನೆ ಮತ್ತು ದೇಶ. ಇದರಲ್ಲಿ ಚಿಕ್ಕದು ಯಾವುದು? ನಮ್ಮ ಮನೆ ಅಲ್ವಾ? ದೇಶ ದೊಡ್ಡದು. ಸೊ ಮೈಕ್ರೋ ಅಂದರೆ ಚಿಕ್ಕದು. ಚಿಕ್ಕದು ಅಂದರೆ ಯಾವುದನ್ನು ಸ್ಟಡಿ ಮಾಡುತ್ತೆ? ಸ್ಟಡೀಸ್ ಇಂಡಿವಿಜುವಲ್ ಇಕನಾಮಿಕ್ ಯೂನಿಟ್ಸ್ ಆ್ಯಂಡ್ ದರ್ ಡಿಸಿಷನ್ಸ್. ಸಣ್ಣ ಸಣ್ಣ ಯೂನಿಟ್. ನಮ್ಮ ಇಂಡಿವಿಜುವಲ್, ನನ್ನ ವೈಯಕ್ತಿಕ ಖರ್ಚು ವೆಚ್ಚ, ನನ್ನ ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ, ಮತ್ತು ಬಿಸ್ನೆಸ್ಗಳು, ತಮ್ಮ ಕಂಪನಿ, ಇಂಡಸ್ಟ್ರಿ, ಮಾರ್ಕೆಟು. ಸೊ ಇಂಡಿವಿಜುವಲ್ ಯೂನಿಟನ್ನು ನಾವು ಸ್ಟಡಿ ಮಾಡ್ತಾ ಇದ್ದರೆ ಸಣ್ಣ ಮಟ್ಟದ್ದು ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಅಂತಂದರೆ ಸ್ಥೂಲ, ದೊಡ್ಡ ಮಟ್ಟದ್ದು. ಹೋಲ್ ಎಕಾನಮಿ ಅಂದರೆ ನ್ಯಾಷನಲ್ ಇನ್ಕಮ್ಮು, ಇಡೀ ದೇಶದ ಎಂಪ್ಲಾಯ್ಮೆಂಟು, ದೇಶದ ಇನ್ಫ್ಲೇಷನ್ನು, ಗ್ರೋತು, ಫಿಸ್ಕಲ್ ಪಾಲಿಸಿ. ಸೊ ದೊಡ್ಡ ಮಟ್ಟದ್ದು ಇದು. ಸೂಕ್ಷ್ಮ ಅಂದರೆ ಚಿಕ್ಕದು, ನಿಮ್ಮ ಲೆವೆಲಿಂದು, ಅಥವಾ ಇಂಡಿವಿಜುವಲ್ಲು ಅಥವಾ ಸ್ಮಾಲ್ ಯೂನಿಟಿನ ಲೆವೆಲಿಂದು ಮೈಕ್ರೋ ಎಕನಾಮಿಕ್ಸು. ದೊಡ್ಡ ಮಟ್ಟದ್ದು ಮ್ಯಾಕ್ರೋ. ಎಕ್ಸಾಂಪಲ್ ನೋಡಿ, ಮೈಕ್ರೋಗೆ ಎಕ್ಸಾಂಪಲ್ಲು, ನೀವು ಅಂಗಡಿಗೆ ಹೋದಾಗ ನಿಮ್ಮ ಡಿಮ್ಯಾಂಡ್ ಏನು, ಅಂಗಡಿಯವ್ರ ಹತ್ರ ಎಷ್ಟು ಸಪ್ಲೈ ಇದೆ, ಮತ್ತು ಒಂದು ಕಮಾಡಿಟಿಯ ಪ್ರೈಸು, ಒಂದು ಫರ್ಮಿಗೆ ಎಷ್ಟು ಪ್ರೊಡಕ್ಷನ್ ಕಾಸ್ಟ್ ಇದೆ, ಮಾರ್ಕೆಟ್ ಸ್ಟ್ರಕ್ಚರ್ ಹೇಗಿದೆ, ಕನ್ಸ್ಯೂಮರ್ ಬಿಹೇವಿಯರು. ಅಂದರೆ ಸಣ್ಣ ಪುಟ್ಟ, ಅಂದರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಚಿಕ್ಕದು, ನಮಗೆ ದೊಡ್ಡದೇ ಅದು. ದೇಶದ ಮಟ್ಟದಲ್ಲಿ ನಾವು ನೋಡಿದರೆ ಇದೆಲ್ಲ ಸ್ಮಾಲ್ ಯೂನಿಟ್ಸು. ಇನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಏನು ಸ್ಟಡಿ ಮಾಡುತ್ತೆ? GDP, ಇನ್ಫ್ಲೇಷನ್ನು, ಅನ್ಎಂಪ್ಲಾಯ್ಮೆಂಟು, ಇಕನಾಮಿಕ್ ಗ್ರೋತು, ಫಿಸ್ಕಲ್ ಮಾನಿಟರಿ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟು. ಶಬ್ದಗಳನ್ನ ಯಾರಾದರೂ ಹೊಸದಾಗಿ ಕೇಳ್ತಾ ಇದ್ದರೆ ಭಯ ಪಡಬೇಡಿ, ಮುಂದೆ ಡೀಟೇಲ್ ಆಗಿ ಇಲ್ಲಿರುವಂಥ ಪ್ರತಿಯೊಂದು ಡಿಸ್ಕಸ್ ಮಾಡ್ತೇವೆ ನಾವು. ಸೊ ಬೋತ್ ಆರ್ ಕನೆಕ್ಟೆಡ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್. ನಮಗೆ ಒಳ್ಳೆ ಉದ್ಯೋಗ ಸಿಕ್ಕಿದ್ರೆ, ನಮ್ಮ ಹತ್ರ ಹಣ ಬಂದರೆ ನಾವು ಪರ್ಚೇಸ್ ಮಾಡ್ತೇವೆ ಯಾವುದಾದ್ರೂ ವಸ್ತುವನ್ನು. ನಾವು ಪರ್ಚೇಸ್ ಮಾಡಿದರೆ ಅವರಿಗೆ, ಕಂಪ್ನಿಯವರಿಗೆ ಅದು ಸೆಲ್ ಆಗುತ್ತೆ. ಕಂಪ್ನಿಯವರು ಇನ್ನಷ್ಟು ಪ್ರೊಡ್ಯೂಸ್ ಮಾಡ್ತಾರೆ. ಇಂತಹ ತುಂಬ ಕಂಪ್ನಿಗಳು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾಗೆ ದೇಶದ ಒಂದು ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೆ. ನಾವು ಪರ್ಚೇಸ್ ಮಾಡೋದು ದೇಶಕ್ಕೆ ಎಷ್ಟು ಕೊಡುಗೆ ಕೊಡುತ್ತೆ ನೋಡಿ ಅಲ್ವಾ? ನಮಗೆ ಒಳ್ಳೆ ಜಾಬ್ ಇರೋದು ನಮಗೆ ಮಾತ್ರ ಅಲ್ಲ, ದೇಶಕ್ಕೂ ಇಂಪಾರ್ಟೆಂಟ್. ಯಾವುದೇ ಜಾಬಲ್ಲಿರಿ, ನೀವು ಏನನ್ನೇ ಮಾಡ್ತಾ ಇರಿ, ನಿಮ್ಮಿಂದ ಸಮಾಜಕ್ಕೆ ಕೊಡುಗೆ ಸಿಗ್ತಾ ಇದೆ. ಯಾವುದೋ ಎಕ್ಸಾಮ್ ಕ್ರ್ಯಾಕ್ ಮಾಡಿದರೆ ಅದು ಮಾತ್ರ ದೇಶ ಸೇವೆ ಅಲ್ಲ. ನೀವು ಮಾಡ್ತಾ ಇರೋ ಪ್ರತಿಯೊಂದು ಒಳ್ಳೆಯ ಕೆಲಸನೂ ದೇಶ ಸೇವೆನೇ. ಅದು ಮೊದಲು ತಿಳಿದಿಟ್ಕೊಳ್ಳಿ. ತುಂಬ ದೊಡ್ಡ ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದೇ ದೊಡ್ಡ ದೇಶ ಸೇವೆ. ಅದು ದೇಶಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಅದನ್ನು ಕಡೆಗಣಿಸಬೇಡಿ. ಅದು ನನ್ನ ಕೋರಿಕೆ, ಪ್ರಾರ್ಥನೆ. ಇನ್ನು ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನಡುವೆ ಏನು ರಿಲೇಷನ್ಶಿಪ್ ಇದೆ? ಮೈಕ್ರೋ ಅಂದರೆ ಆಲ್ರೆಡಿ ಸ್ಮಾಲ್ ಯೂನಿಟ್ಸು ಅಲ್ವಾ? ಹೌಸ್ ಹೋಲ್ಡು, ಫಾರ್ಮು, ಇಂಡಸ್ಟ್ರಿ, ಮಾರ್ಕೆಟ್. ಸೊ ಇಂಡಿವಿಜುವಲ್ ಡಿಸಿಷನ್ ನಾವಿಲ್ಲಿ ಕೈಗೊಳ್ತೇವೆ. ನಾವು ಹೇಗೆ ಸೇವ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ನಾವೆಲ್ಲ ಈ ರೀತಿ ಥಿಂಕ್ ಮಾಡೋದು ಅಗ್ರಿಗೇಟ್ ಆಗಿ. ವೆನ್ ಮಿಲಿಯನ್ಸ್ ಆಫ್ ಇಂಡಿವಿಜುವಲ್ಸ್ ಡಿಸಿಷನ್ಸ್ ಆರ್ ಕಂಬೈನ್ಡ್, ನಿಮ್ಮೆಲ್ಲರ ಒಟ್ಟು ಡಿಸಿಷನ್ಗಳೆಲ್ಲ ಸೇರಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಕೊಡುಗೆ ಕೊಡುತ್ತೆ. ಸೊ ದಟ್ ಡಿಟರ್ಮೈನ್ ದಿ ಓವರ್ ಆಲ್ ಎಕನಾಮಿಕ್ ಔಟ್ಕಮ್ಸ್. ಅದು ಹೋಗಿ ಸೇರಿಕೊಂಡು ದೊಡ್ಡ ಆಗಿ ಮ್ಯಾಕ್ರೋ ಲೆವೆಲಲ್ಲಿ ಹೋಲ್ ಎಕನಾಮಿ ರೂಪದಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಅಲ್ಲಿ ಔಟ್ಪುಟ್ಟು, ಎಂಪ್ಲಾಯ್ಮೆಂಟು, ಪ್ರೈಸ್ ಲೆವೆಲ್ಲು, ಗ್ರೋತ್ ಮತ್ತು ಸ್ಟೆಬಿಲಿಟಿ ಅಲ್ವಾ? ಈಗ ಒಂದು ಹೂವಿನ ನೀವು ನೋಡಿರಬಹುದು. ನಾ ಬಿಡಿಸ್ತಾ ಇರೋದು ಹೂವು ಅಂತ ನೀವು ಪರಿಗಣಿಸ್ಕೋಬೇಕು. ಅರ್ಥಾಗ್ತಾ ಇದೆಯಾ? ಕೆಲವೊಂದು ಸಾರಿ ಕನ್ಫ್ಯೂಸ್ ಆಗಬಹುದು. ಆದರೆ ಇದು ಹೂವು ಅಂತ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಹೂ ಬಿಡಿಸ್ಬೋದು. ಹೂ ಬಿಡಿಸೋದೇ ಮುಖ್ಯ ಅಲ್ಲ, ಆದರೆ ಹೂವಿನ ದಳಗಳನ್ನು ನೋಡಿ. ಈ ಒಂದು ದಳ, ಒಂದು ಎಸಳು, ಆ ಎಸಳನ್ನು ನೀವು ಕಿತ್ತರೆ ಅದೊಂದೇ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ನಿಮಗೆ. ಏನಿದು ಒಂದು ದಳ ಇದೆ, ಕೆಲವರು ಅದನ್ನು ಎಸಿಬಹುದು. ಆದರೆ ಅಂತಹ ಎಷ್ಟೋ ಹೂವಿನ ಎಸಳು, ದಳಗಳು ಸೇರಿ ಇಡೀ ಹೂವು ಆಗುತ್ತೆ. ಇಡೀ ಹೂವಿರಬೇಕು ಅಂತಂದರೆ ಪ್ರತಿಯೊಂದು ದಳವೂ ಇಂಪಾರ್ಟೆಂಟು, ಪ್ರತಿಯೊಂದು ಎಸಳು ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ನಾವೆಲ್ಲ ಒಂದು ಚಿಕ್ಕ ಚಿಕ್ಕ ದಳಗಳಿದ್ದಾಗೆ, ಎಸಳುಗಳಿದ್ದಾಗೆ, ಅದೆಲ್ಲ ಸೇರಿ ಈ ಇಡೀ ಹೂವು ನಿರ್ಮಾಣ ಆಗುತ್ತೆ. ಅಂತಂದರೆ ಇಡೀ ದೇಶದ ಒಂದು ಇಕಾನಮಿ ಡಿಸೈಡ್ ಆಗುತ್ತೆ. ದೇಶದ ಎಕಾನಮಿ ಚೆನ್ನಾಗಿರಬೇಕು ಅಂತಂದರೆ ನಾವು ಚೆನ್ನಾಗಿರಬೇಕು, ನಾವು ಮಾಡುವ ಕೆಲಸ ಸರಿಯಾಗಿರಬೇಕು. ಹಾಗಾಗಿ ಲಾಸ್ಟಲ್ಲಿ ಎಕನಾಮಿಕ್ಸ್ ಯಾಕೆ ಸ್ಟಡಿ ಮಾಡಬೇಕು ಅಂತಂದರೆ ಜಗತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ತೇವೆ ಇದರಿಂದ. ಪರ್ಸ್ನಲಿ ಮತ್ತು ಬಿಸ್ನೆಸ್ ಲೆವೆಲಲ್ಲಿ ನಾವು ಒಳ್ಳೆಯ ಡಿಸಿಷನ್ಗಳನ್ನು ಕೈಗೊಳ್ಳಬಹುದು.
ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿದರೆ, ಮತ್ತು ಗೌರ್ಮೆಂಟ್ ಡಿಸೈನ್ ಮಾಡಲಿಕ್ಕೆ ಒಂದು ಪಾಲಿಸಿ ಡಿಸಿಷನ್ ಮೇಕಿಂಗ್ ಇರ್ತಲ್ಲ. ಮುಂದೆ ನೀವು ಹೋದರೆ ಒಂದು ಅಧಿಕಾರಿ ಆದರೆ ಪಾಲಿಸಿ ಲೆವೆಲಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಆವಾಗ ನೀವು ಬರೀ ಹಣಕಾಸನ್ನು ಮಾತ್ರ ನೋಡಲಿಕ್ಕಾಗಲ್ಲ. ಗ್ರೋತ್, ಇಕ್ವಾಲಿಟಿ, ಸ್ಟೆಬಿಲಿಟಿ ಇಂಥ ಬೇರೆ ಬೇರೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಜಗತ್ತಿನ ಪವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಇನ್ಫ್ಲೇಷನ್, ಇನ್ಇಕ್ವಾಲಿಟಿ ಇಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಇಕಾನಮಿನೇ ಇಂಪಾರ್ಟೆಂಟು. ಬೇರೆ ಸಬ್ಜೆಕ್ಟ್ಗಳು ಬೇಕು, ಅದ್ರ ಜೊತೆ ಇಲ್ಲಿ ಅದರ ಬೇಸಿಸ್ ಇರೋದು. ಇಕಾನಮಿ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ಲಿಂಕ್ ಆಗಿರೋದು ಯಾವುದು? ಜಿಯೋಗ್ರಫಿ. ಅದನ್ನು ಜಿಯೋಗ್ರಫಿ ವಿಡಿಯೋದಲ್ಲಿ ನೋಡೋಣ. ಜಿಯೋಗ್ರಫಿ ಚೆನ್ನಾಗಿರಲಿಕ್ಕೆ ಆ ಪ್ರದೇಶದಲ್ಲಿ ಇರುವಂಥ ಸೊಸೈಟಿ ಮತ್ತು ಅದರ ಹಿಸ್ಟ್ರಿ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇದು. ಯಾವ ಸಬ್ಜೆಕ್ಟು ಐಸೋಲೇಟ್ ಆಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟೊತ್ತು ಹೇಳಿದ್ದು ಮತ್ತೆ ಇಲ್ಲಿದೆ. ಈ ಒಂದು PDF ಅನ್ನು ನಾನು ಮೊದಲೇ ಹೇಳಿದ ಹಾಗೆ ಇನ್ನೊಂದು ಸಾರಿ ಓದಿ. ಈಸಿ ಇದೆ, ಸಿಂಪಲ್ ಇಂಗ್ಲೀಷಲ್ಲೇ ಇದೆ. ಇನ್ನೊಂದು ಸಾರಿ ಓದಿ ಆದಮೇಲೆ ಜೆಮಿನಿಗೆ ಹೋಗಿ PDF ಅಪ್ಲೋಡ್ ಮಾಡಿ ಪ್ರಾಂಪ್ಟ್ ಕೊಟ್ಟು ದಯವಿಟ್ಟು ಟೆಸ್ಟ್ ತಗೊಳ್ಳಿ. ಇದು ಇಂಪಾರ್ಟೆಂಟ್. ಎಲ್ಲ ಇಲ್ಲಿ ತನಕ ಬಂದಿರೋ ಎಲ್ಲ ಕಾನ್ಸೆಪ್ಟ್ ಕವರ್ ಆಗ್ತಾ ಇದೆ ಇದರಲ್ಲಿ. ಸೊ ಇಕನಾಮಿಕ್ಸ್ ಈಸ್ ನಾಟ್ ಜಸ್ಟ್ ಅ ಸಬ್ಜೆಕ್ಟ್, ಇಟ್ಸ್ ಅ ವೇ ಆಫ್ ಥಿಂಕಿಂಗ್ ದಟ್ ಹೆಲ್ಪ್ಸ್ ಇನ್ ಎವ್ರಿಡೇ ಲೈಫ್ ಆ್ಯಂಡ್ ನೇಷನ್ ಬಿಲ್ಡಿಂಗ್. ಇದು ಗೊತ್ತಿರಲಿ. ನಿಮ್ಮೆಲ್ಲರ ಜೀವನ ನಮಗೆ ಮಾತ್ರ ಅಲ್ಲ, ದೇಶಕ್ಕೂ ಬಹಳ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.